ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಂತ ಗೊತ್ತುಂಟಾ, ಇವತ್ತು ನಾನು ಮೆಹಂದಿಯನ್ನು ಹೇಗೆ ಮಾಡೋದು ಮತ್ತು ಹೇಗೆ ತಲೆಗೆ ಹಚ್ಚೋದು ಅಂತ ಹೇಳಿಕೊಡ್ತೀನಿ ಆಯಿತಾ. ಬನ್ನಿ ನೋಡೋಣ. ನೈಟ್ ಮೆಹಂದಿ ಕಲಸಿಟ್ರೆ ಮಾರ್ನಿಂಗ್ ಹಚ್ಚಿದರೆ ತುಂಬ ಒಳ್ಳೆ ಕಲರ್ ಬರ್ತದೆ ಆಯಿತಾ. ಈಗೊಂದು ಪಾತ್ರೆಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ನಾವು ನ್ಯಾಚುರಲ್ ಮೆಹಂದಿ ಪೌಡರ್ನ ಹೇರ್ಗೆ ಹಚ್ಚಬೇಕಾದ್ರೆ ಅದನ್ನು 5ರಿಂದ 6 ಗಂಟೆ ನೆನೆಸಿದಾಗ ಮಾತ್ರ ಒಳ್ಳೆ ಕಲರ್ ಬರುತ್ತೆ. ಇನ್ಸ್ಟಂಟಾಗಿ ಕಲಿಸಿದ ಕೂಡಲೇ ತಲೆಗೆ ಹಚ್ಚಿದರೆ ಒಳ್ಳೆ ಕಲರ್ ಬಂದರೆ ಅದರಲ್ಲಿ ಡೆಫಿನೆಟಾಗಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಈಗ ಒಂದು 2 ಚಮಚದಷ್ಟು ಟೀ ಹುಡಿನ ಹಾಕಿದ್ದೀನಿ. ಆಮೇಲೆ ಒಂದು ಸಣ್ಣ ಪ್ಯಾಕೆಟ್ ಕಾಫಿ ಹುಡಿನ ತೊಗೊಂಡಿದ್ದೀನಿ. ಕಾಫಿ ಮತ್ತು ಟೀ ಹುಡಿನ ಹಾಕಿದ ಕೂಡಲೇ ಒಳ್ಳೆ ಕುದಿಬೇಕಾಯ್ತಾ. ಅದಾದ ನಂತರ ಮೆಂತೆಕಾಳನ್ನು ಹಾಕ್ತೀನಿ. ಮೆಂತೆಕಾಳು ಉಂಟಲ್ವಾ, ಕೂದಲಿಗೆ ತುಂಬ ಒಳ್ಳೆಯದು. ಹಾಗೆ ಇದಕ್ಕೆ ಲವಂಗ ಸಹ ಹಾಕಿದ್ದೀನಿ. ಲವಂಗ ಮತ್ತು ಮೆಂತೆಕಾಳು ಒಟ್ಟಿಗೆ ಹಾಕಿದರೆ ಕೂದಲಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಕರಿಬೇವು, ದಾಸವಾಳ ಹೂವು ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಬೇಕು. ಅಂದರೆ 1 ಲೋಟ ನೀರು ಹಾಕಿದ್ದೀನಲ್ವಾ, ಅದರದ್ದು ಅರ್ಧದಷ್ಟು ಅದು ಕುದಿಬೇಕು. ಕಮ್ಮಿ ಆಗುವಷ್ಟು ಕುದಿಸಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಂತ ಗೊತ್ತುಂಟಾ, ಇವಾಗ ನಾನು ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಮೆಹಂದಿ ಪೌಡರ್ ಹಾಕಿದ್ದೀನಿ. ಒಳ್ಳೆ ಮಿಕ್ಸ್ ಮಾಡಬೇಕು, ಅಂದರೆ ಫುಲ್ ಕಳಿಸಿಡಬೇಕು. ಎಷ್ಟು ಪೌಡರ್ಗೆ ಅಂದರೆ ಒಂದು ಅಂದಾಜಲ್ಲಿ ನೀವು ಅದು ನೀರು ಹಾಕ್ತಾ ಇರಬೇಕು. ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಪೌಡರನ್ನು ಕಲಿಸ್ತಾ ಇರಬೇಕು. ಅಂದರೆ ಒಮ್ಮೆಲೆ ನೀರು ಹಾಕಿದರೆ ಅದು ನೀರಾಗಿ ಹೋದರೆ ಅದಕ್ಕೆ ಎಷ್ಟು ಪೌಡರು ಹಾಕಿದ್ದೀವಿ ಅಷ್ಟೇ ನೀರನ್ನು ಹಾಕಿ ಹದ ಮಾಡಿ ಕಲಿಸ್ತಾ ಹೋಗಬೇಕು. ಮೆಹಂದಿ ಎಲ್ಲ ಕಲಿಸಿದ ಮೇಲೆ ಇದನ್ನು ಮುಚ್ಚಿಡಬೇಕಾಯ್ತಾ. ಮತ್ತು ಎಂತ ಗೊತ್ತುಂಟಾ, ಇದಕ್ಕೊಂದು ಮೊಟ್ಟೆನ ಹಾಕಬೇಕಾಯ್ತಾ. ಮೊಟ್ಟೆ ಆಗದೇ ಇದ್ದವರು ಮೊಸರು ಹಾಕಿ ಹಚ್ಬೋದು. ನನ್ನ ಮಗಳು ನೋಡಿ ಎಷ್ಟು ಚೆಂದ ಆಟ ಆಡ್ತಿದ್ದಾಳಲ್ವಾ. ಅವಳಿಗೆ ಅವಳದು ಆಟಿಕೆಗಳಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಂದರೆ ಅವಳಿಗೆ ಈ ಥರನೇ ಪಾತ್ರೆಗಳಲ್ಲಿ ಆಡೋದಂದರೆ ತುಂಬ ಇಷ್ಟ ಅವಳಿಗಂತಲ್ಲ, ಎಲ್ಲ ಮಕ್ಕಳಿಗೂ ಹಾಗೇನೆ ಈ ಥರ ಪಾತ್ರೆಗಳಲ್ಲೆಲ್ಲ ಆಡೋದಂದರೆ ತುಂಬ ಇಷ್ಟ. ಇವಳಂತೂ ಯಾವಾಗ ನೋಡಿದರೂ ಇದರಲ್ಲೇ ಆಟ ಆಡ್ತಾ ಇರ್ತಾಳೆ. ಇವಾಗ ಮಾರ್ನಿಂಗ್ ಒಂದು 10 ಗಂಟೆ ಆಗಿದೆ. ನಿನ್ನೆ ನಾವು ಕಲಿಸಿಟ್ಟದ್ದು ಮೆಹಂದಿಯನ್ನು ಒಮ್ಮೆ ನೋಡುವ ಆಯಿತಾ, ಹೇಗೆ ಆಗಿದೆ ಅಂತ. ಇದೇನು ಇಷ್ಟೊಂದು ಕಪ್ಪಾಗಿದೆ ಅಂತ ಹೆದರೋದು ಬೇಡ ಆಯಿತಾ. ಇದು ಐರನ್ ಕಡಾಯಿ ಅಲ್ವಾ, ಅದರಿಂದ ಇದು ಕಲರ್ ಬಿಟ್ಟಿರುತ್ತೆ. ನಮ್ಮ ಕೂದಲಿಗೆ ಐರನ್ ಕಂಟೆಂಟ್ ಹೋಗ್ಬೇಕಂತಲೇ ಈ ಐರನ್ ಕಡಾಯಿಯಲ್ಲಿ ಮೆಹಂದಿ ಪೌಡರನ್ನು ಹಾಕಿಡುವುದು. ಇವಾಗ ಮನೆಯಲ್ಲಿ ಯಾರು ಸಹ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ನನಗೆ ಒಬ್ಳಿಗೆ ಮೆಹಂದಿ ಹಚ್ಚೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಮ್ಮ ಇದ್ದಿದ್ರೆ ಹಚ್ತಿದ್ರು, ಬಟ್ ಅವರು ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ನಾನೇ ಹಚ್ಚುತ್ತಿದ್ದೀನಿ. ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೇಗೆ ಹಚ್ಚೋದಂತ. ಕಂಪ್ಲೀಟಾಗಿ ಕೂದಲಿಗೆ ಮೆಹಂದಿ ಹಚ್ಚಿದ ಮೇಲೆ ಒಂದು 3 to 4 hours ಬಿಟ್ಟು ಸ್ನಾನ ಮಾಡಬೇಕು. ಶಾಂಪು ಹಾಕದೇನೆ ತಲೆಗೆ ಸ್ನಾನ ಮಾಡಬೇಕು. ನೆಕ್ಸ್ಟ್ ಡೇ ಶಾಂಪು ಹಾಕಿ ತಲೆ ಸ್ನಾನ ಮಾಡ್ಬೋದು. ನೀವು ನೋಡಿದ್ರಲ್ಲ ಹೇಗೆ ತಲೆಗೆ ಮೆಹಂದಿ ಹಚ್ಚೋದಂತ. ಇದೇ ರೀತಿ ನೀವು ಮಾಡ್ತಾ ಬನ್ನಿ. ಅಂದರೆ ಕೂದಲು ತುಂಬ ಕಪ್ಪಲ್ಲ, ಒಂಥರ ಬರ್ಗಂಡಿ ಕಲರ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಆಯಿತಾ. ಬಾಯ್ ಬಾಯ್.